ಅವನೇ ಸಣ್ಣವನು, ಅವನೇನ್ ಮಗು ಹಿಡಿತಾನೆ. ನೋಡಿ ಅಷ್ಟೊಂದು ಐಟಮ್ ಎಲ್ಲ ಇದೆ ಅಲ್ಲ, ಅದೆಲ್ಲ ಬೇಡ ಆಮೇಲೆ ಅವಳಿಗೆ. ಮಿನಿ ಬತ್ತಾಳ ನಿಮ್ಮನ್ನೇ ಕಾಮ್ ಬೇಬಿ ಬತ್ತಾಳೋ ಇಲ್ಲಿ ಅಮ್ಮ ಗುಮ್ಮಕ್ಕ ಗುಮ್ಮ ಮಾಡ್ಕೊಂಡು ಗೊತ್ತಿಲ್ಲ ಅಂದ್ರೆ ಬಾಯ್ 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 ಬಾಯ್, ಜಾಗ್ರತೆ. ಹಾ ಮುಗಿ ನಾವು ನೋಡ್ಕೋಬೇಕಲ್ಲ. ಬಾಯ್ ಬಾಯ್. ಥ್ಯಾಂಕ್ ಯು. ಹೋಪ ಬಾಯ್ ಬಾಯ್ ಬೇಬಿ. ಇವತ್ತು ಇವ್ರ ರಿಲೇಟಿವ್ ಮನೆಯಲ್ಲಿ ಮನೆ ಹೋಗ್ಲು, ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಫಂಕ್ಷನಿಗೆ ಬಂದಿದ್ವಿ. ಮಿನಿನ ಎಲ್ಲರೂ ಮಾತಾಡಿಸ್ತಾ ಇದ್ರು. ಸೊ ಮಿನಿನೂ ಅಷ್ಟೇ ಅವನ್ನೆಲ್ಲ ಮಾತಾಡಿಸ್ತಾ ಇದ್ಲು. ಫಸ್ಟಿಗೆ ಕೈಗೆ ಹೋಗ್ತಿರ್ಲಿಲ್ಲ, ಅದಾದಮೇಲೆ ಎಲ್ಲರ ಕೈಗೂ ಹೋಗ್ತಾ ಇದ್ಲು. ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅತ್ತೆ ಹತ್ರ ಮಗಿನ ಕರ್ಕೊಂಡು ಹೋಗಿ ಅಂತ ಹೇಳಿ ಈಗ ಮಿನಿನ ಅತ್ತೆ ಕರ್ಕೊಂಡು ಹೋಗ್ತಿದ್ದಾರೆ. ಅವನೇ ಸಣ್ಣವನು, ಅವನೇನು ಮಗು ಹಿಡಿತಾನೆ. ಕೇಳ್ತಾ ಇದ್ದ ಪಾಪು ಎಲ್ಲಿ ಅವ ಅಂತ. ನೀವು ಊಟಕ್ಕೆ ಕೂತಿದ್ರಷ್ಟೇ ಅಲ್ಲಿ ಬಂಗಾರಿ 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 ಅಮ್ಮನ ಕಾಮಕ್ಕೆ. ಮಿನಿಗೆ ಅಮ್ಮ ಅಂದ್ರೆ ಮಸ್ತ್ ಇಷ್ಟ. ಸೊ ಹಾಗಾಗಿ ಅಮ್ಮನ ತೋರಿಸ್ತೀನಿ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೀವೇ ನೋಡಿ. ಅಮ್ಮ ಬುಚ್ಚಿ ಅಮ್ಮ ಯಾವ ಅಮ್ಮ ಇಷ್ಟ ಆಯ್ತು? ಇದ ಅದ ಯಾವ್ದು ಇಷ್ಟ ಆಯ್ತು? ಅವಳಿಗಿದೆ ಅಮ್ಮ ಇಷ್ಟ. ಇಂಡಸ್ ವ್ಯಾಲಿಯಿಂದ ನಾನು ಈ ಸರಿ ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸಿದ್ದೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ, ನೆನಪಿದ್ಯಾ? ಇಡ್ಲಿದು ಅದು ಸಣ್ಣದಾಯ್ತು ಆಕ್ಚುಲಿ, ನಂಗೆ ಗೊತ್ತಾಗಿರ್ಲಿಲ್ಲ. ಸೊ ಈ ಸರಿ ನಾನು ಲಾಸ್ಟ್ ತರಿಸಿದೀನಿ, ಸೊ ದ್ಯಾಟ್ ದೊಡ್ಡ ಇಡ್ಲಿ ಬರಲಿ ಅಂತ. ಆಮೇಲೆ ಮಿನಿನೂ ಅಷ್ಟೇ, ಇವಾಗ ನಾನು ಫುಡ್ ಎಲ್ಲ ತಿನ್ಸಕ್ ಸ್ಟಾರ್ಟ್ ಮಾಡಿದೀನಿ. ಅವಳು ಜಾಸ್ತಿ ಇಡ್ಲಿ ಇಷ್ಟಪಡ್ತಾಳೆ, ದೋಸೆ ಎಲ್ಲ ಅಷ್ಟೊಂದು ತಿನ್ನಲ್ಲ. ಸೊ ಹಾಗಾಗಿ ವೀಕ್ಲಿ ಒಂದು 2 to 3 days ಇಡ್ಲಿನೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಅವಳು ತಿಂತಾಳಲ್ಲ ಅನ್ನೋ ಕಾರಣದಿಂದ ಅಷ್ಟೇ. ಬಟ್ ಅದು ಸಣ್ಣದಾಗಿರೋದ್ರಿಂದ ತುಂಬಾ ಟೈಮ್ ಮಾಡ್ಬೇಕಾಗತ್ತೆ. 2-3 ಸರಿ ಟ್ರಿಪ್ ಆದ್ರೂ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದ್ ತರಿಸಿದೆ. ಆಮೇಲೆ ಇಂಡಸ್ ಆಗಿಂದ ನಾನು ಯಾಕೆ ತರಿಸ್ತೀನಿ ಅಂತ ಅಂದ್ರೆ, ಇವ್ರದ್ದು ನಂಗೆ ತುಂಬಾನೇ ಇಷ್ಟ ಆಗತ್ತೆ ಪ್ರಾಡಕ್ಟ್. ಮತ್ತೆ ಆಫರ್ಸ್ ಎಲ್ಲ ಕೂಡ ಇರುತ್ತೆ. ನನ್ನ ಸಬ್ಸ್ಕ್ರೈಬರ್ ಅಷ್ಟೇ, ನೀವೇನಾದ್ರು ತಗೋಬೇಕು ಅಂತ ಅಂದ್ರೆ ಕೂಪನ್ ಮೆನ್ಷನ್ ಮಾಡ್ತೀನಿ, ಚೇತನ ಅಂತ. ಅದನ್ನ ನೀವು ಯೂಸ್ ಮಾಡಿ ತಗೋಬಹುದು. ನಿಮ್ಗೂ ಅಷ್ಟೇ ಆಫರ್ಸ್ ಎಲ್ಲ ಸಿಗುತ್ತೆ. ಸೊ ನಾನು ಏನೇನ್ ತರಿಸಿದೀನಿ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ, ತೋರಿಸ್ತೀನಿ ನಿಮಗೆ. ಕತ್ರಿ ಒಂದಲ್ಲ ಕೊಟ್ಬಿಡ್ಬೇಕು, ಇಲ್ಲ ಇನ್ನೊಂದು ತೆಗಿಕಲ್ಲ. ಇದು ಬಿಲ್, ಅದಾದ್ಮೇಲೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಯಾವ್ದೆಲ್ಲ ಇದೆ ಅಂತ ಎಲ್ಲ ಇದೆ. ಯಾವ್ದೆಲ್ಲ ಇದೆ ಅಂತಲ್ಲ ಅವ್ರದ್ದು ಪ್ರಾಡಕ್ಟ್ ನೋಡಿ. ಇದು ಕೂಪನ್ ಆಕ್ಚುಲಿ, ನೆಕ್ಸ್ಟ್ ನಾನು ಬೈ ಮಾಡಿದಾಗ ಯೂಸ್ ಮಾಡ್ಬೋದು. ಹಾಗೆ ಒಂದು ನೋಟ್ ಕೂಡ ಇದೆ. ನಿಮ್ಗೆ ದೊಡ್ಡದಿದೆ ಅನ್ಸ್ತಿದಪ್ಪ. ಲಾಸ್ಟ್ ಟೈಮ್ ಸಣ್ಣ ಆಯ್ತಲ್ಲ, ದೊಡ್ಡ ಈ ಸರಿ ಅದು 3-4 ಸರಿ ಚೆಕ್ ಮಾಡಿ ತರಿಸಿರೋದು. ಸೊ ದೊಡ್ಡದು ಇರ್ಲೇಬೇಕು. 1, 2 ಎಷ್ಟು ಇದಿದೆ? 2 ಇರುತ್ತೆ. ಸೊ ಇದು 2 ಇಡ್ಲಿ, ಇದು 2 ಆಯ್ತಾ? 2 ಇರುತ್ತೆ. ಇದೇನಾಗಿತ್ತು, ಸಣ್ಣದಿತ್ತು ಆಕ್ಚುಲಿ. ಇದು 4 ಲೀಟರ್ ಅನ್ಸುತ್ತಲ್ಲ, 4.1 ಲಾಸ್ಟ್ ಟೈಮ್ ತರಿಸಿದ್ದು 3. ಇಲ್ಲ ಬರ್ತಿತ್ತು 4.2 ಲೀಟರ್ಸ್. ಇದು 4.2 ಲೀಟರ್ಸ್. ಲಾಸ್ಟ್ ಟೈಮ್ ತರಿಸಿದ್ದು ಕಡಿಮೆ ಅಂತ ಆಕ್ಚುಲಿ. ಮಿನಿ ನೋಮ್ಮ ಬಿಡ, ನಿಮ್ಗೆ ಬಾಕ್ಸ್ ಕೊಡ್ತೀನಿ ತರಿ. ಜನ ಇರೋದಲ್ಲ, ಸೊ 14 ಇಡ್ಲಿ ಇದೆಲ್ಲ ಆಗುತ್ತೆ. ಸೊ ಸಾಕಾಗತ್ತೆ. ಅದೇ ಸಣ್ಣದಾದ್ರೆ ಏನಾಗುತ್ತೆ ಅಂದ್ರೆ ಇಡ್ಲಿ ಕ್ವಾಂಟಿಟಿ ನಮ್ಗೆ ಜಾಸ್ತಿ ಬೇಕಾಗುತ್ತಲ್ಲ, ಹಾಗಾಗಿ 7 ಟ್ರಿಪ್ ಮಾಡ್ಬೇಕಾಗ್ತಿತ್ತು. ಇದೆಲ್ಲ ಇದು ನನ್ಗೆ ಆಕ್ಚುಲಿ ಲಾಸ್ಟ್ ಟೈಮ್ ಯೂಸ್ ಆಗಿದ್ದು. ಪ್ಯೂರಿ ಎಲ್ಲ ಮಾಡುವಾಗ ನಾನು ಸ್ಟೀಮ್ ಎಲ್ಲ ಮಾಡ್ತಾ ಇದ್ದೆ. ಸೊ ಇದೆ ಆಕ್ಚುಲಿ ನೀವು ಈ ಒತ್ತು ಶಾಮ್ಗೆ ಆ ಟೈಪ್ ಎಲ್ಲ ಮಾಡ್ತಾರೆ ನೋಡಿ, ಅದು ಆಕ್ಚುಲಿ ಯೂಸ್ ಆಗುತ್ತೆ. ಬಟ್ ನಾವು ಅದು ಮಾಡಲ್ಲ. ಬಟ್ ನನಗೆ ಮೇನ್ ಈ ಸರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇಡ್ಲಿ, ಅದಕ್ಕೋಸ್ಕರ ತರಿಸಿರೋದು. ಇದೊಂದು ಪ್ರಾಡಕ್ಟ್ ತರಿಸಿದೀನಿ, ಈ ಪ್ರಾಡಕ್ಟ್ ತರಿಸಿದೀನಿ. ಲಾಸ್ಟ್ ಟೈಮ್ ನಾನು ತರಿಸಿದ್ದೆ, ಅದು ತುಂಬಾ ದೊಡ್ಡದು, ಅಂದ್ರೆ ಈ ಬಿರಿಯಾನಿ ಎಲ್ಲ ಮಾಡಕ್ಕೆ ಒಳ್ಳೆ ಆಗುತ್ತೆ. ಸೊ ಮತ್ತೆ ಇವಾಗ ಏನೇ ಕುಕ್ ಏನೇ ನಮ್ಗೆ ಐಟಮ್ ಏನಾದ್ರು ಮಾಡ್ಬೇಕಾದ್ರೆ ಸಣ್ಣ ಕ್ವಾಂಟಿಟಿ, ಇವಾಗ 3 ಮೆಂಬರ್ಸ್ ನಾವು ಇದೀವಲ್ಲ, ಅವಾಗ ಮಾಡ್ಬೇಕು ಅಂತಂದ್ರೆ ಇದು ಸಾಕಾಗತ್ತೆ ಅಂತ. ದಮ್ ಬಿರಿಯಾನಿ ಎಲ್ಲ ಆಕ್ಚುಲಿ ಮಾಡಕ್ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ಇದೊಂದು ತರಿಸಿದೀನಿ.
ಈ ತರ ಇರುತ್ತೆ. ಓಕೆ. ಸೊ ಇದು ತರಿಸಿರೋ ಅಂತದ್ದು. ಕೂಪನ್ ಕೋಡ್ ಎಲ್ಲ ಇದೆ, ಹಾಗೆ ತುಂಬಾನೇ ಆಫರ್ಸ್ ಎಲ್ಲ ಇದೆ. ಸೊ ನೀವು ಚೆಕ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ನಾನು ಕೂಪನ್ ಕೋಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಿನಿ ಅನ್ಬಾಕ್ಸ್ ಮಾಡ್ತಿದ್ದಾಳೆ ನೋಡಿ. ಬೇಕಾ ಮಗಳ? ಒಂಚೂರು ಆಚೆ ತೋರಿಸು. ಬೇಕಾ? ಹಿಂದೆ ತೋರಿಸು. ಅಲ್ಲಿ ನೋಡಿ ಅಷ್ಟೊಂದು ಐಟಮ್ ಎಲ್ಲ ಇದೆ ಅಲ್ಲ, ಅದೆಲ್ಲ ಬೇಡ ಆಮೇಲೆ ಅವಳಿಗೆ. ಈ ತರದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಇವಾಗ ಸೈಕಲ್ ಮೇಲೆ ಇಂಟ್ರೆಸ್ಟ್ ಇದೆ ಸ್ವಲ್ಪ, ಹೊರಗಡೆ ಕರ್ಕೊಂಡು ಇಲ್ಲಿ ಅಂತ. ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೈಕಲ್ ಮೇಲೆ ಕೂರ್ತಾರೆ. ಸೊ ಸೈಕಲ್ ಮೇಲೆ ಕೂತ್ರೆ ಅವ್ರಿಗೆ ನಮ್ಗೆ ಇನ್ನೇನು ಇಂಡಿಕೇಶನ್ ಅಂತಂದ್ರೆ ಅವಳನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಬಾಯ್ ಬಾಯ್ ಅನ್ನ, ಬಾಯ್ 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 ಅನ್ನ, ಟಾಟಾ ಅನ್ನ. ಕೇಳು, ನೀವೆಲ್ಲ ನಮ್ಮನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ನಮ್ಮನ್ ವಿಡಿಯೋ ಶೇರ್ ಮಾಡ್ತೀರಾ? ಬಾಯ್ ಮಾಡ, ಟಾಟಾ ಮಾಡ, ಟಾಟಾ ಮಾಡಿ ಮಗಳೇ, ಟಾಟಾ ಮಾಡಿ. ಇಲ್ಲ ಅಡ್ವರ್ಟೈಸ್ ಅಡ್ವರ್ಟೈಸ್ ಅವಳ ಫೇವ್ರೇಟ್. ಈಗ ಇದು ಬಾದಿದೆ, ನಿಂಗೆ ಆಗಲ್ಲ ಹೆಂಗಿದೆ? ಆಚೆಗೆ ಹೋಯ್ನಿ ಹೌದಲ್ಲ. ಅಜ್ಜಿ ಜೊತೆಗೆ ಇತ್ತಲ್ಲ, ಅಜ್ಜಿ ಫೇವ್ರೇಟ್. ಟಾಟಾ. ಬೇಡ ಅಡ್ಡಿಲ್ಲ ಬಾಯ್ ಮಾಡಿ. ಬಾಯ್. ಈ ಸರಿ ಊರಿಗೆ ಬಂದಾಗ ಅತ್ತೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮನೇಲಿ ಫಂಕ್ಷನ್ ಇರೋದ್ರಿಂದ ನಾನು ಜಾಸ್ತಿ ಅಲ್ಲೇ ಇರ್ತಿದ್ದೆ. ಅದಾದ್ರ ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಕೂಡ ಆಯ್ತಲ್ಲ, ಅದರಿಂದ ಕೂಡ ನಮ್ಮ ಅತ್ತೆ ಮನೆಗೆ ನಾನು ಹೋಗಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅತ್ತೆ ಜೊತೆ ಪೋಲಾರ್ ಬೇರ್ಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪೋಲಾರ್ ಬೇರ್ಗೆ ಬಂದಾಗ ನಾನು ಯಾವಾಗಲೂ ಕೇಸರ್ ಕುಲ್ಫಿ ಮತ್ತು ಡೆತ್ ಬೈ ಚಾಕ್ಲೇಟ್ ತೊಗೊಳೋದು. ಈ ಸರಿ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಮ್ಯಾಂಗೋದೇನು ತುಂಬ ಕೆಟ್ಟದಾಗಿತ್ತು. ಅದಾದಮೇಲೆ ಅತ್ತೆ ಹೇಳಿದ್ರು ನೀನು ತಿನ್ನಬೇಡ, ಅದು ಬೇರೆ ತೊಗೊ ಅಂತ ಅಂತಿದ್ದು. ಬಟ್ ನಾನು ಫಿನಿಶ್ ಮಾಡಿದೆ. ಅದಾದಮೇಲೆ ಡೆತ್ ಬೈ ಚಾಕ್ಲೇಟ್ ತೊಗೊಂಡು ತಿಂದೆ. ಸಾಲಿಗ್ರಾಮಕ್ಕೆ ದೇವ್ರ ದರ್ಶನಕ್ಕೆ ಬಂದೆ. ನಾಳೆಯಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಬೆಂಗಳೂರು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆಲ್ಲ ಆಯಿತು. ಇವಾಗ ಮಂಟಪಕ್ಕೆ ಬರ್ತಾ ಇದ್ದೀವಿ. ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಐಸ್ ಕ್ರೀಮ್ ಬೇಕಂತೆ ಅವರಿಗೆ. ಸೊ ಐ ಈಟ್ ಸಮ್ ಐಸ್ ಕ್ರೀಮ್. ಅಜ್ಜನ ಬಾಯಲ್ಲಿ ಈ ಹೋಟ್ಲ್ ಹೆಸರು ತುಂಬ ಸರಿ ಕೇಳಿದ್ದೀನಿ. ಯಾಕಂತಂದರೆ ಅವರು ತೆಕ್ಕಟ್ಟೆಯಿಂದ ಬೆಣ್ಣೆ ಕುದ್ರಿಗೆ ಹೋಗುವಾಗ ಇದೇ ಹೋಟ್ಲಿಗೆ ಬರೋರು. ಐಸ್ ಕ್ರೀಮ್ ಓಕೆ ನನಗೆ ಅಂದರೆ ಇನ್ನೊಂದು ಸರಿ ಬಂದು ತಿನ್ನಬೇಕು ಅಂತ ಬಟ್ ನನಗೆ ತಿಂಡಿ ಏನೋ ತಿನ್ನಬೇಕು ಅಂತ ಬಂದಿದ್ದೆ ಮನ್ಸಿಲ್ಲ ಅಲ್ಲ ಕಾಲ. ನನಗೆ ಓಕೆ ಅಂತ ಅನಿಸ್ತು ಅಷ್ಟೇ. ಅಂದರೆ ತೀರಾ ಇಷ್ಟ ಆಗಿ ಇನ್ನೊಂದ್ಸರಿ ಇಲ್ಲಿ ಬರಲೇಬೇಕು ಆ ಥರ ಏನು ಅನಿಸಿಲ್ಲ. ಬಟ್ ಓಕೆ ಇತ್ತು. ಹಾಗೆ ಶೆಟ್ಟಿ ಲಂಚ್ ಹೋಮ್ಗೆ ನೈಟ್ ಊಟಕ್ಕೆ ಹೋಗಿದ್ವಿ. ಯಾಕಂತ ಅಂದರೆ ಗೀ ರೋಸ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ. ಸೊ ಗೀ ರೋಸ್ಟ್ ತಿನ್ನೋಣ ಅಂತ ಹೇಳಿ ಹೋಗಿರೋ ಅಂಥದ್ದು. ಹಾಗೆ ಮಜ್ಜಿಗೆ ದೋಸೆ ಮತ್ತು ಕೇರಳ ಪರೋಟ, ಆಮೇಲೆ ಬಿರಿಯಾನಿ, ಅದಾದಮೇಲೆ ಐಸ್ ಕ್ರೀಮ್ ವೆನಿಲಾ ಸ್ಕೂಪ್ ಅಂತ ತೊಗೊತೀನಿ. ಸೊ ಇದು ನನ್ನ ಮಾಮೂಲಿ. ಅದ್ರ ಜೊತೆ ಲೈಮ್ ಸೋಡಾ ಆ ಥರ ತೊಗೊಳ್ಳೋ ಅಂಥದ್ದು. ಸೊ ತುಂಬ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ. ನನಗೆ ಗೀ ರೋಸ್ಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಗೀ ರೋಸ್ಟ್ ತಿನ್ನೋಕ್ಕೋಸ್ಕರ ಇವ್ರ ಹತ್ರ ಹೇಳಿ ಕರ್ಕೊಂಬಂದೆ. ವೆನಿಲಾ ಐಸ್ ಕ್ರೀಮ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಒಂದು ಸ್ಕೂಪ್ ತೊಗೊಂಡೆ. ಹೊಟ್ಟೆ ಆಲ್ರೆಡಿ ಫುಲ್ಲಾಗಿತ್ತು. ಬಾಯ್ ಅಮ್ಮ. ಇಲ್ಲಿ ಹೊಡೆದು ತಗೊಂಡ್ಬಂದಿದ್ದೆ. ಒಂದು ಪ್ಲೇಟ್ ಇಡ್ಲಿ ಮತ್ತು 2 ಪ್ಲೇಟ್. ಈಗ ಆ್ಯಕ್ಚುಲಿ ಇವಾಗ ಮನೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ನಾನು ಹೊರಗಡೆನೂ ಅಷ್ಟೇ ಹೋಟ್ಲಿಗೆಲ್ಲ ಹೋದಾಗ ಅವಳಿಗೆ ಇಡ್ಲಿ ತಿನ್ನಿಸ್ತೀನಿ. ಬಟ್ ಇವತ್ತೇನಕ್ಕೆ ನಾನು ತೊಗೊಂಬಂದಿದ್ದೆ ಅಂತ ಅಂದರೆ, ಏನಾದರೂ ಅವಳು ನಾವು ಹೋಟ್ಲಿಗೆ ಹೋಗಿದ್ದ ಟೈಮಲ್ಲಿ ಮಲಗಿದ್ರೆ ಅಂತ ಹೇಳಿ ಬ್ಯಾಕಪ್ ಪ್ಲ್ಯಾನ್ ಆಗಿ ಇಡ್ಲಿ ತೊಗೊಂಬಂದಿದ್ದೆ. ಮತ್ತು ಮನೆಗೆ ಹೋದಾಗಲೂ ಅಷ್ಟೇ ಪಟ್ಟ ಅಡುಗೆ ಮಾಡೋಕ್ಕಾಗಲ್ಲ, ಅವಳಿಗೆ ಹುಸು ಆದರೆ ಪಟ್ಟ ಇಡ್ಲಿ ತಿನ್ನಿಸ್ಬೋದು ಅಂತ ಹೇಳಿ ತೊಗೊಂಬಂದಿರೋ ಅಂಥದ್ದು. ಕಂಟಿನ್ಯೂಸಾಗಿ ವಿಡಿಯೋ ಹಾಕ್ತಾ ಇದ್ದೆ, ಒಂದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಹಾಗೆ ಇವಾಗ ವರ್ಕ್ಗೂ ಅಷ್ಟೇ ಮತ್ತು ಮಿನಿಗೂ ಅಷ್ಟೇ ಜಾಸ್ತಿ ಟೈಮ್ ಕೊಡಬೇಕಾಗ್ತಿದೆ. ಹಾಗಾಗಿ ಎಡಿಟಿಂಗ್ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಬಟ್ ನಾನು ಬೇಗ ಬ್ಯಾಕ್ ಆಗ್ತೀನಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅಲ್ಲಿ ರೀಚ್ ಆದ್ವಿ ಮನೆಗೆ. ಮಿನಿ ಅಮ್ಮ, ಮಿನಿ ಪಾಪು ಪಾಪ ಅಂತ ಸಣ್ಣ ಪಾಪ. ನಂಗೆ ಬರ್ಗರ್ ಆ ಥರದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ರೈಸ್ ಐಟಮ್ ತರಿಸಿದ್ದೀನಿ.
ಸೊ ಇದು ಆಂಪೈರಿಂದ ರೈಸ್ ಮತ್ತು ಗ್ರೇವಿ, ಚಿಕನ್ ಗ್ರೇವಿ. ಸೊ ಅಜ್ಜಿಗೆ ಊಟ ಮಾಡೋಕ್ಕೆ ಬರ್ತಾರೆ. ನಮ್ದು ಇನ್ನೂ ಐಟಮ್ ಬರಬೇಕು. ಮಿನಿ ನೋಡಿ ಆಟ ಸಾಮಾನೆಲ್ಲ ಹಿಡ್ತಾ ಇದ್ದಾಳೆ. ಇವರು ಏನೋ ವರ್ಕ್ ಬಂತು, ಸೊ ಅದ್ರ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ. ಇದು ನಿಂದೆ ರೈಸ್ ಮತ್ತು ಚಿಕನ್. ಇದು ನಮ್ದು ಇನ್ನೂ ಬರಲದಡ, ನಿಂಗೆ ನಾ ಹಾಕಿ ಕೊಡ್ತಿದ್ದಾಳೆ. ತಿನ್ನೋಷ್ಟು ನಮ್ಮ ಆರ್ಡರ್ ಬಂತು. ನಾವು KFC ಇಂದ ಆರ್ಡರ್ ಮಾಡಿದ್ದೀವಿ. ಸೊ ಬರ್ಗರ್ ಯೂಶ್ವಲಾಗಿ ದಡ್ಡಂಗೆ ಇಷ್ಟ ಆಗಲ್ಲ, ಹಾಗಾಗಿ ದಡ್ಡ ರೈಸ್. ತುಂಬ ಹುಸು ಆಗ್ತಾ ಇದ್ರೆ ನಾವು ಬೇರೆ ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗಲ್ಲ, KFC ಫುಡ್ಡೇ ಆರ್ಡ್ರ್ ಮಾಡ್ತೀವಿ. ಯಾಕಂತಂದರೆ ನಾವಿಬ್ಬರಿಗೂ KFC ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಕ್ರೇವ್ ಮಾಡ್ತೀವಿ ಆ್ಯಕ್ಚುಲಿ KFC ಏನಾದ್ರು ತಿನ್ನಬೇಕು ಅಂತ. ಊರಿಂದ ಇವಾಗ ಬಂದಿರೋದಷ್ಟೇ ಅಲ್ಲ, ಸೊ ಇಬ್ಬರಿಗೂ KFC ತಿನ್ನಬೇಕು ಅಂತ ಅನಿಸ್ತು. ಅಜ್ಜಿಗೆ ಇಷ್ಟ ಆಗಲ್ಲ, ಹಾಗೆ ಬೇರೆ ತರಿಸಿದ್ವಿ. ಎಲ್ಲೆಲ್ಲ ಹೋಗ್ತಿದ್ಯಾ ಮಗಳೇ? ಸ್ವಲ್ಪ ತಿಂತೀನಿ.